ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿ ಸಿಗ್ತಾ ಇದೆ. ಶೀಘ್ರ ಭಾರತ ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗುತ್ತೆ. ಮುಂದಿನ ವರ್ಷ 2026ಕ್ಕೆ ಜಪಾನನ್ನ ಮೀರಿಸುತ್ತೆ ಅಂತ PHDCCI ಅಂದ್ರೆ ಪಂಜಾಬ್, ಹರಿಯಾಣ ಅಂಡ್ ಡೆಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಈ ರೀತಿ ಹೇಳಿದೆ. 1905ರಲ್ಲೇ ಸ್ಥಾಪನೆಯಾಗಿರುವಂತ ಚೇಂಬರ್ ಆಫ್ ಕಾಮರ್ಸ್ ಇದು. ಈ ವರ್ಷ ಅಂದ್ರೆ 2025ರಲ್ಲಿ 6.8% ದರದಲ್ಲಿ GDP ಗ್ರೋ ಆಗುತ್ತೆ. ಅದೇ ರೀತಿ 2026ರಲ್ಲಿ 7.7% ವೇಗದಲ್ಲಿ ಆರ್ಥಿಕತೆ ಗ್ರೋ ಆದ್ರೆ ಭಾರತ ಜಪಾನನ್ನ ಹಿಂದಕ್ಕೆ ಹಾಕುತ್ತೆ ಅಂತ PHDCCI ಪ್ರೆಸಿಡೆಂಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಭಾರತ ಲೀಡಿಂಗ್ ಎಕಾನಮಿಯಾಗಿ ಮುಂದುವರಿಯುತ್ತೆ. ಇನೋವೇಷನ್ ದೇಶದಲ್ಲಿ ರಫ್ತಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಿರೋದು ಇದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಭಾರತ ಫ್ರೆಂಡ್ಲಿಯಾಗಿ ಉದ್ಯಮ ಸ್ನೇಹಿ ವಾತಾವರಣವನ್ನ ಗಳಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಿದೆ. ಇದೆಲ್ಲವೂ ಭಾರತದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ಕೊಡುತ್ತೆ ಅಂತ ಈ ಸಂಸ್ಥೆ ಹೇಳಿದೆ. ಇತ್ತ ಭಾರತದ ಟ್ರೇಡ್ ಡೆಫಿಸಿಟ್ ಅಂದ್ರೆ ವ್ಯಾಪಾರ ಕೊರತೆ ಡಿಸೆಂಬರ್ನಲ್ಲಿ ಕಮ್ಮಿಯಾಗಿದೆ. ನವೆಂಬರ್ನಲ್ಲಿ $33.84 ಬಿಲಿಯನ್ ಇದ್ದ ಟ್ರೇಡ್ ಡೆಫಿಸಿಟ್ ಡಿಸೆಂಬರ್ ಹೊತ್ತಿಗೆ $21.94 ಬಿಲಿಯನ್ ಗೆ ಕುಸಿದಿದೆ. ಅಂದ್ರೆ ವ್ಯಾಪಾರದ ಕೊರತೆ ಅಂದ್ರೆ ಎಕ್ಸ್ಪೋರ್ಟ್ ತುಂಬಾ ಕಮ್ಮಿ, ಇಂಪೋರ್ಟ್ ಜಾಸ್ತಿ ಇದ್ದಾಗ ವ್ಯಾಪಾರದ ಕೊರತೆ ಆಗುತ್ತೆ. ನಮ್ಮ ಎಕ್ಸ್ಪೋರ್ಟ್ ಕೂಡ ಇಂಪ್ರೂವ್ ಆದಾಗ ಅವಾಗ ಅದು ಸ್ವಲ್ಪ ಬ್ಯಾಲೆನ್ಸಿಗೆ ಬರುತ್ತೆ. ಆ ರೀತಿ ಬ್ಯಾಲೆನ್ಸ್ ಆಗಿದೆ ಅಂತ ಈ ರಿಪೋರ್ಟ್ ಹೇಳಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೊಟ್ಟಿರೋ ಹೇಳಿಕೆ ತೀವ್ರ ವಿವಾದ ಸೃಷ್ಟಿಸಿದೆ. ಬಿಜೆಪಿ ಮೇಲೆ ಟೀಕಾ ಪ್ರಹಾರ ಮಾಡುವಾಗ ರಾಹುಲ್ ದೇಶದ ಪ್ರತಿಯೊಂದು ಸಂಸ್ಥೆಯನ್ನ ಬಿಜೆಪಿ ಮತ್ತು RSS ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ನಾವು ಬಿಜೆಪಿ RSS ಮಾತ್ರ ಅಲ್ಲ, ಇಡೀ ಇಂಡಿಯನ್ ಸ್ಟೇಟ್ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಅನ್ನೋ ಹೇಳಿಕೆ ಕೊಟ್ಟು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಅಂದ್ರೆ ಮೋದಿ ಸರ್ಕಾರ ಅಂತ ಹೇಳೋದ್ರ ಬದಲು ಇಡೀ ಇಂಡಿಯನ್ ಸ್ಟೇಟ್ ಅಥವಾ ಭಾರತ ದೇಶದ ವ್ಯವಸ್ಥೆ ಅಂತ ಹೇಳಿ ಪೇಚಿಗೆ ಸಿಕ್ಕಾಕೊಂಡಿದ್ದಾರೆ. ಈ ವಿಚಾರವಾಗಿ ಬಿಜೆಪಿ ಸಿಕ್ಕಾಪಟ್ಟೆ ಟೀಕೆ ಮಾಡಿದೆ ರಾಹುಲ್ ವಿರುದ್ಧ. ರಾಹುಲ್ ನೇರವಾಗಿ ಅಮೆರಿಕದ ಬಿಲಿಯನೇರ್ ಜಾರ್ಜ್ ಸೋರೋಸ್ ಪ್ಲೇಬುಕ್ ನಿಂದ ತೆಗೆದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ದೇಶದ್ರೋಹದ ಹೇಳಿಕೆ ಅಂತ ಬಿಜೆಪಿ ಟೀಕಿಸಿದೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ರಿಯಾಕ್ಟ್ ಮಾಡಿ ರಾಹುಲ್ ಗಾಂಧಿಗೆ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಚೆಕ್ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಅವರು ಸ್ಥಿಮಿತ ಕಳ್ಕೊಂಡಿದ್ದಾರೆ ಅಂತ ಬಿಜೆಪಿ ಟೀಕೆ ಮಾಡಿದೆ. ಅತ್ತ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ವಿಪಕ್ಷ ನಾಯಕರಾಗಿ ಅಧಿಕಾರ ಸ್ವೀಕರಿಸಿರೋ ರಾಹುಲ್ ಗಾಂಧಿ ಈಗ ದೇಶದ ವಿರುದ್ಧವೇ ಫೈಟ್ ಮಾಡೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮ ಕೈಯಲ್ಲಿ ಸಂವಿಧಾನದ ಪ್ರತಿ ಹಿಡ್ಕೊಂಡು ತಿರುಗಾಡ್ತಿರೋದು ಯಾಕೆ ಅಂತ ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಒಂದ್ ಕಡೆ ಜಾಬ್ ಹುಡುಕೋದು ತಲೆನೋವಾದ್ರೆ ಇನ್ನೊಂದ್ ಕಡೆ ಇನ್ಫ್ಲೇಷನ್ಗೆ ತಕ್ಕಂತೆ ಸ್ಯಾಲರಿ ಹೈಕ್ ಆಗದೆ ಇರೋದು ಪ್ರಾಬ್ಲಮ್ ತರ್ತಾ ಇದೆ. ಇತ್ತೀಚೆಗೆ ಮೆಟಾ ಲೋ ಪರ್ಫಾರ್ಮೆನ್ಸ್ ಕಾರಣ ಕೊಟ್ಟು 3,500 ಜನರನ್ನ ವಜಾ ಮಾಡ್ತು. ಸೊ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ಪರ್ಫಾರ್ಮೆನ್ಸ್ ಕೊಡೋಕ್ಕೂ ಆಗೋದಿಲ್ಲ. ಕೆಲಸ ಪಡೆಯೋದಲ್ಲ, ಕೆಲಸದಲ್ಲಿ ಇರೋರು ಕೂಡ ಈ ರೀತಿ ಪರಿಣಾಮವನ್ನ ಫೇಸ್ ಮಾಡಬೇಕಾಗತ್ತೆ. ಹೀಗಾಗಿ ಜಾಬ್ ಮಾರ್ಕೆಟ್ ಅನ್ನ ಆಕ್ರಮಿಸಿಕೊಂಡು ಎಲ್ಲ ಇಂಡಸ್ಟ್ರಿಗೂ ಕಾಲಿಡ್ತಿರೋ, ನಮ್ಮ ಜೀವನದ ಅತಿ ಮುಖ್ಯ ಭಾಗವಾಗ್ತಿರೋ AI ಟೂಲ್ಗಳನ್ನ ಬಳಸೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಗ್ರೋತ್ ಸ್ಕೂಲ್ ಒಂದೊಳ್ಳೆ ಅಪಾರ್ಚುನಿಟಿ ತಂದಿದೆ. 2025ರ ಈ ಹೊಸ ವರ್ಷದಲ್ಲಿ AI ಲರ್ನಿಂಗ್ ಕ್ಲಾಸ್ ಶುರು ಮಾಡ್ತಿದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಇದರಲ್ಲಿ 25ಕ್ಕೂ ಅಧಿಕ AI ಟೂಲ್ಸ್ ಯೂಸ್ ಮಾಡೋದನ್ನ ಹೇಳ್ಕೊಡ್ಲಾಗುತ್ತೆ. ಇದರಿಂದ ಕೆಲವೇ ಸೆಕೆಂಡ್ಗಳಲ್ಲಿ ಕಾಂಪ್ಲೆಕ್ಸ್ ಡೇಟಾವನ್ನ ಹೇಗೆ ಸಾರ್ಟ್ ಮಾಡಬಹುದು, ಬಿಸ್ನೆಸ್ ಸ್ಟ್ರಾಟಜಿಗಳ ಬಗ್ಗೆ, ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದು ಹೇಗೆ, AI ಮೂಲಕ ಕೆಲಸ ಹುಡುಕೋದು ಹೇಗೆ ಎಲ್ಲ ಹೇಳ್ಕೊಡ್ಲಾಗುತ್ತೆ. ಸ್ಯಾಲರಿ ಹೈಕು ಇದರಿಂದ ಹೆಲ್ಪ್ ಆಗ್ಬೋದು. ಮಾರ್ಕೆಟಿಂಗ್, ಸೇಲ್ಸ್, ಫ್ರೀಲ್ಯಾನ್ಸ್ ವರ್ಕರ್, ಟೆಕ್ಕಿ ಯಾರೇ ಆಗಿದ್ರೂ ಕೂಡ ಅನುಕೂಲ ಆಗ್ಬೋದು. ಅದರಲ್ಲೂ ಕೂಡ ನಮ್ಮ ಮೊದಲ 1000 ವೀಕ್ಷಕರಿಗೆ ಇದು ಫ್ರೀ ಇರುತ್ತೆ. ಅದಾದ್ಮೇಲೆ ಅಫೋರ್ಡೆಬಲ್ ಪ್ರೈಸಸ್ ನಲ್ಲಿ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಆಸಕ್ತರು ರಿಜಿಸ್ಟರ್ ಆಗಿ ನಿಮ್ಮ ಸ್ಕಿಲ್ ಸೆಟ್ಸ್ಗೆ AI ಗರಿಯನ್ನ ಕೂಡ ಆಡ್ ಮಾಡ್ಕೊಳ್ಬಹುದು. ಏನೋ ಅಪ್ರಾಪ್ತ ಬಾಲಕಿಗೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟ ಆರೋಪವನ್ನ ಫೇಸ್ ಮಾಡ್ತಿರೋ ಮಾಜಿ CM ಯಡಿಯೂರಪ್ಪ ಟ್ರಯಲ್ ಫೇಸ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೇಳಿದೆ. ಹೈಕೋರ್ಟ್ನಲ್ಲಿ BSY ವಿರುದ್ಧದ ಪೋಕ್ಸೋ ಕೇಸ್ ವಿಚಾರಣೆ ನಡೀತಾ ಇತ್ತು. ವೇಳೆ ಸರ್ಕಾರಿ ಪರ ವಕೀಲರು ಅದು ಘೋರ ಅಪರಾಧ ಮಾಡಿದ್ದಾರೆ, ಅವರು ವಿಚಾರಣೆಯನ್ನ ಎದುರಿಸಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮುಂದಿನ ವಿಚಾರಣೆಯನ್ನ ಜನವರಿ 17ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಕನ್ನಡ ಸಿನಿಮಾ ರಂಗದ ಹಿರಿಯ ನಟ, ರಂಗಭೂಮಿ ಕಲಾವಿದ ವಿಜಯ್ ಕುಮಾರ್ ಅಥವಾ ಸರಿಗಮ ವಿಜಯ್ ನಿಧನರಾಗಿದ್ದಾರೆ. 76 ವರ್ಷ ವಯಸ್ಸಾಗಿರೋ ಅವರು ಕಳೆದ ಕೆಲ ದಿನಗಳಿಂದ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ನಂತರ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ರಾಜ್ಯದಲ್ಲಿ ಪ್ರತಿ ಶಾಸಕರಿಗೂ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡೋಕೆ CM ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಅಂತ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಶಾಸಕರ ಕ್ಷೇತ್ರವಾರು ಅಭಿವೃದ್ಧಿ ಹಿತದೃಷ್ಟಿಯಿಂದ ಈ ದುಡ್ಡನ್ನು ಕೊಡಲಾಗ್ತಿದೆ ಅಂತ ಹೇಳಿದ್ದಾರೆ. ಈ ಕುರಿತು ಶೀಘ್ರದಲ್ಲಿ ಅಧಿಕೃತ ಪ್ರಕಟಣೆ ಹೊರಡಿಸಲಾಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಗ್ಯಾರಂಟಿಗೆ ಹಣ ಖರ್ಚು ಮಾಡಿ ಅನುದಾನಕ್ಕೆ ದುಡ್ಡಿಲ್ಲ ಅಂತ ಶಾಸಕರೆಲ್ಲ ಬಹಳ ಅಳ್ತಾ ಇದ್ರು. ಇದರ ನಡುವೆ ಸರ್ಕಾರ ಈ ಅನೌನ್ಸ್ಮೆಂಟ್ ಮಾಡಿದೆ.
ಏನೋ ಅಕ್ರಮಗಳ ಸದ್ದು ಸುದ್ದಿ ನಡುವೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವೂ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಹುಲಿಕುಂಟೆ ಗ್ರಾಮದ ಅಕ್ರಮ ಜಮೀನು ವ್ಯವಹಾರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಪಾತ್ರ ಇದೆ ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ಅಲ್ಲದೆ ಶೀಘ್ರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ಸಲ್ಲಿಸಿದರು. ಇದರ ವಿಚಾರಣೆ ನಡೆಸಿದ ಎಂ ನಾಗಪ್ರಸನ್ನ ನೇತೃತ್ವದ ಹೈಕೋರ್ಟ್ನ ಏಕಸದಸ್ಯ ಪೀಠ ಮುಂದಿನ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಿಕೆ ಮಾಡಿದೆ. ಏನೋ ಲೋಕಾಯುಕ್ತ ಪೊಲೀಸರು ಈ ಕೇಸಲ್ಲಿ ತನಿಖೆ ಮುಂದುವರಿಸಬಹುದು ಅಂತ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಏನೋ ಕೇಜ್ರಿವಾಲ್ರನ್ನ ಹತ್ಯೆ ಮಾಡೋಕೆ ಖಲಿಸ್ತಾನಿ ಉಗ್ರರು ಪ್ರಯತ್ನ ಮಾಡುತ್ತಿದ್ದಾರೆ. ಆಲ್ರೆಡಿ ಅವರು ದಿಲ್ಲಿಗೆ ಎಂಟ್ರಿ ಕೊಟ್ಟಿರೋ ಸಾಧ್ಯತೆ ಇದೆ ಅಂತ ಗುಪ್ತಚರ ಅಧಿಕಾರಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕೇಜ್ರಿವಾಲ್ಗೆ ಭದ್ರತೆ ಹೆಚ್ಚು ಮಾಡಲಾಗಿದೆ. Z+ ಸೆಕ್ಯೂರಿಟಿ ಕೊಡಲಾಗಿದೆ. ಸುಮಾರು 2-3 ಉಗ್ರರಿರೋ ಗುಂಪು ಇತ್ತೀಚೆಗಷ್ಟೇ ಪಂಜಾಬ್ನಲ್ಲಿ ಕಾಣಿಸಿಕೊಂಡಿದ್ರು. ಈ ಹಂತಕರು ಕೇಜ್ರಿವಾಲ್ ಹತ್ಯೆಗೆ ಸಂಚು ರೂಪಿಸಿ ದಿಲ್ಲಿ ಒಳಗೆ ನುಗ್ಗಿರೋ ಸಾಧ್ಯತೆ ಇದೆ. ಹಂತಕರ ಹಿಂದೆ ಪಾಕಿಸ್ತಾನದ ISI ಇದೆ. ಪಂಜಾಬ್ ಮತ್ತು ದಿಲ್ಲಿಯಲ್ಲಿ ಶಾಂತಿ ಕದಡೋ ಗುರಿಯನ್ನ ಇಟ್ಕೊಂಡಿದ್ದಾರೆ ಅಂತ ಇಂಟೆಲಿಜೆನ್ಸ್ ಅಧಿಕಾರಿಗಳೇ ಹೇಳಿದ್ದಾರೆ. ದಿಲ್ಲಿ ಚುನಾವಣೆ ಹತ್ತಿರ ಇರೋ ಟೈಮ್ನಲ್ಲೇ ಈ ಬೆಳವಣಿಗೆ ದಿಲ್ಲಿಯಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಇನ್ನೊಂದು ಕಡೆ ಮದ್ಯ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಕೇಸ್ ವಿಚಾರವಾಗಿ ಅರವಿಂದ್ ಕೇಜ್ರಿವಾಲ್ರನ್ನ ವಿಚಾರಣೆಗೆ ಒಳಪಡಿಸುವಂತೆ ಕೇಂದ್ರ ಗೃಹ ಸಚಿವಾಲಯ ಜಾರಿ ನಿರ್ದೇಶನಾಲಯಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಏನೋ ಚುನಾವಣಾ ನಿಯಮಗಳ ತಿದ್ದುಪಡಿ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಕಳೆದ ಡಿಸೆಂಬರ್ನಲ್ಲಿ ಕೇಂದ್ರ ಕಾನೂನು ಸಚಿವಾಲಯ ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ 1961ರ ಕಂಡಕ್ಟ್ ಆಫ್ ಎಲೆಕ್ಷನ್ 93(2)A ಕಾಯ್ದೆಗೆ ತಿದ್ದುಪಡಿ ತಂತು. ಅದರ ಪ್ರಕಾರ ಸಿಸಿಟಿವಿ, ವೆಬ್ಕಾಸ್ಟಿಂಗ್ ಮತ್ತು ಇತರ ಚುನಾವಣಾ ಸಂಬಂಧಿತ ದಾಖಲೆಗಳನ್ನು ಸಾರ್ವಜನಿಕ ಮಾಡೋದರ ಮೇಲೆ ನಿರ್ಬಂಧ ಹೇರಲಾಗಿತ್ತು. ಎಲೆಕ್ಟ್ರಾನಿಕ್ ದಾಖಲೆಗಳ ದುರುಪಯೋಗ ತಡೆಗಟ್ಟುವ ಉದ್ದೇಶದಿಂದ ಈ ತಿದ್ದುಪಡಿ ಮಾಡಿದ್ದೀವಿ ಅಂತ ಹೇಳಿದ್ರು. ಆದರೆ ಈ ತಿದ್ದುಪಡಿ ಪ್ರಶ್ನಿಸಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇದರಿಂದ ಚುನಾವಣೆ ಮೇಲೆ ನಂಬಿಕೆ ಮತ್ತು ಅದರ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಹಾಳಾಗುತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಈಗ ವಿಚಾರಣೆ ನಡೆಸಿರೋ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯಿಸುವಂತೆ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ಹೇಳಿ ಮಾರ್ಚ್ 17ಕ್ಕೆ ಮುಂದಿನ ವಿಚಾರಣೆಯನ್ನ ಸ್ಕೆಡ್ಯೂಲ್ ಮಾಡಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರೋ ವಿವಾದಾಸ್ಪದ ಹೇಳಿಕೆಗೆ ಇದೀಗ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಮೋಹನ್ ಭಾಗವತ್ ಅವರು ಈ ರೀತಿ ಹೇಳಿಕೆ ಕೊಡೋದು ಕಂಟಿನ್ಯೂ ಮಾಡಿದ್ರೆ ಈ ದೇಶದಲ್ಲಿ ಅವರಿಗೆ ತಿರುಗಾಡೋಕ್ಕೂ ಕಷ್ಟ ಆಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಭಾಗವತ್ ಹೇಳ್ತಾರೆ, ರಾಮ ಮಂದಿರ ಉದ್ಘಾಟನೆ ನಂತರ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ತು ಅಂತ. ಅತ್ತ ಮೋದಿ 2014ರಲ್ಲಿ ತಾವು ಪ್ರಧಾನಿ ಆದಮೇಲೆ ಸ್ವಾತಂತ್ರ್ಯ ಲಭಿಸ್ತು ಅಂತ ಭಾವಿಸ್ತಾರೆ. ಯಾಕಂದರೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಇವರು ಯಾರೂ ಹೋರಾಟನೇ ಮಾಡಿಲ್ಲ, ಜೈಲಿಗೂ ಹೋಗಿಲ್ಲ. RSS 1947ರ ಸ್ವಾತಂತ್ರ್ಯವನ್ನು ಒಪ್ಕೊಳ್ಳಲ್ಲ, ನಾಚಿಕೆಯಾಗಬೇಕು RSSಗೆ ಅಂತ ಟೀಕೆ ಮಾಡಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ PM ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಸೋತ್ ಹೋಯಿತು ಅಂತ ಇತ್ತೀಚೆಗಿನ ಪಾಡ್ಕಾಸ್ಟ್ ಒಂದರಲ್ಲಿ ಮೆಟಾ CEO ಮಾರ್ಕ್ ಝಕರ್ಬರ್ಗ್ ಹೇಳಿದರು. ಜಗತ್ತಿನಾದ್ಯಂತ ಆಡಳಿತಾರೂಢರೆಲ್ಲ ಸೋಲ್ತಾ ಇದ್ದಾರೆ, ಭಾರತದಲ್ಲೂ ಹೀಗೆ ಆಯಿತು ಅಂತ ಹೇಳ್ಬೇಕಾದ್ರೆ ಭಾರತವನ್ನು ಕೂಡ ಸೇರಿಸಿಕೊಂಡಿದ್ರು. ಇದಕ್ಕೆ ಭಾರತದ ಆಡಳಿತಾರೂಢ ಪಕ್ಷ ಬಿಜೆಪಿಯಿಂದ ತೀವ್ರ ಆಕ್ಷೇಪ ವ್ಯಕ್ತ ಆಗಿತ್ತು. ಈಗ ಮೆಟಾ ಇಂಡಿಯಾ ಕ್ಷಮೆ ಕೇಳಿದೆ. ಮಾರ್ಕ್ ಝಕರ್ಬರ್ಗ್ ನೀಡಿರೋ ಹೇಳಿಕೆಗೆ ಕ್ಷಮೆಯಾಚನೆ ಮಾಡ್ತೀವಿ, ಅಜಾಗರೂಕತೆಯಿಂದ ಹೀಗಾಯಿತು. ಮೆಟಾ ಸಂಸ್ಥೆಗೆ ಭಾರತ ಬಹಳ ಇಂಪಾರ್ಟೆಂಟ್ ರಾಷ್ಟ್ರ ಅಂತ ಮೆಟಾ ಇಂಡಿಯಾದ ಉಪಾಧ್ಯಕ್ಷ ಶಿವನಾಥ್ ಟುಕ್ರಾಲ್ ಹೇಳಿದ್ದಾರೆ. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಆಚರಣೆ ಕುಂಭಮೇಳ 3ನೇ ದಿನಕ್ಕೆ ಕಾಲಿಟ್ಟಿದೆ. ಕುಂಭಮೇಳದಲ್ಲಿ 3.5 ಕೋಟಿ ಭಕ್ತರು ಅಮೃತ ಸ್ನಾನ ಮಾಡಿದ್ದಾರೆ ಅಂತ UP CM ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಕುಂಭಮೇಳದಿಂದ ಹೆವಿ ಟ್ರಾಫಿಕ್ ಇರೋ ಕಾರಣ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ 1ರಿಂದ 8ನೇ ತರಗತಿವರೆಗೆ ಶಾಲೆಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿತ್ತು. ಕೇಂದ್ರ ಸಚಿವ ಅಮಿತ್ ಶಾ ಅವರ ಒಂದು ವಿಡಿಯೋ ಫುಲ್ ವೈರಲ್ ಆಗ್ತಿದೆ. ತಮ್ಮ ಕುಟುಂಬ ಸಮೇತ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಅಹಮದಾಬಾದ್ನ ಜಗನ್ನಾಥ್ ಮಂದಿರಕ್ಕೆ ಭೇಟಿ ಕೊಟ್ಟಿದ್ರು. ಈ ವೇಳೆ ICC ಚೀಫ್ ಜೈ ಶಾ ಕೂಡ ಇದ್ರು. ಈ ವೇಳೆ ಅಮಿತ್ ಶಾ ತಮ್ಮ ಮೊಮ್ಮಗನಿಗೆ ಆ ಪೂಜೆಯ ಒಂದಷ್ಟು ಕುಂಕುಮ ಇತ್ಯಾದಿಗಳನ್ನ ಹಚ್ಚೋಕೆ ಅಂತ ಮುಖದ ಹತ್ರ ಮುಟ್ಟಕ್ಕೆ ಹೋದಾಗ ಜೈ ಶಾ ನನ್ನ ಮಗು ಅನ್ನೋ ಥರದಲ್ಲಿ ಮಗುನ ಹಿಂದಕ್ಕೆ ತಗೊಂಡೋದ್ರು. ಮಗುಗೇನು ಆಗ್ಬಿಡುತ್ತೆ ಅಪ್ಪಂಗೆ ಗೊತ್ತಾಗ್ತಿಲ್ಲ ಅನ್ನೋ ಥರದಲ್ಲಿ ಹಿಂದಕ್ಕೆ ತಗೊಂಡೋದ್ರು. ಇದಕ್ಕೆ ಅಮಿತ್ ಶಾ ತನ್ನ ಮಗ ಜೈ ಶಾಗೆ ಗದ್ರಿ ಬಿಟ್ಟಿದ್ದಾರೆ. ಏನು ನಿನ್ನ ಮಗ ಸ್ಪೆಷಲ್, ಏನೂ ಆಗಲ್ಲ, ಸುಮ್ಮನಿರು, ತಗೋಬಾ ಇಲ್ಲಿ ಅಂತ ಹೇಳಿ ಅವರು ಗುಜರಾತಿಯಲ್ಲಿ ಹೇಳಿ ಮಗುಗೆ ಅವ್ರು ಏನು ಹಚ್ಚಬೇಕು ಅದನ್ನೆಲ್ಲ ಹಚ್ಚಿ ಹೋಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ಹಿಂದೆ ಕೂಡ ಪೂಜೆಯೊಂದರ ಸಂದರ್ಭದಲ್ಲಿ ಅವರು BCCI ಚೀಫ್ ಆಗಿದ್ದಾಗಲೂ ಕೂಡ ಜೈ ಶಾ
ಅವರು ಪೂಜೆ ಮಾಡೋ ಟೈಮ್ನಲ್ಲಿ ಆ ಕಡೆ ನೋಡ್ತಾ ಇದ್ರು ಅಂತ, ಏನ್ ಮಾಡ್ತಿದ್ಯಾ ಗಮನ ಕೊಡು ಅಂತ ಹೇಳಿ ಗದರಿರೋದು ಅವಾಗಲೂ ಕೂಡ ವೈರಲ್ ಆಗಿತ್ತು. ಏನೋ ಭಾರತ ಬಾಂಗ್ಲಾ ಗಡಿಯಲ್ಲಿ ಫೆನ್ಸಿಂಗ್ ಹಾಕೋ ವಿಚಾರವಾಗಿ ಹಾಗೂ ಅಕ್ರಮವಾಗಿ ಬಾಂಗ್ಲಾದಿಂದ ಒಳನುಸುಳುವಿಕೆ ವಿಚಾರವಾಗಿ ಎರಡು ರಾಷ್ಟ್ರಗಳ ನಡುವೆ ಫೆಬ್ರವರಿಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ನಡೆಯುತ್ತೆ. ಫೆಬ್ರವರಿ 16ರಿಂದ 19ನೇ ತಾರೀಕಿನವರೆಗೆ ಡೈರೆಕ್ಟರ್ ಜನರಲ್ ಲೆವೆಲ್ ಮೀಟಿಂಗ್ ದಿಲ್ಲಿಯಲ್ಲಿ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಬಾಂಗ್ಲಾದ ಬಾರ್ಡರ್ ಗಾರ್ಡ್, ಬಾಂಗ್ಲಾದೇಶ್ BGB ಮತ್ತು ಭಾರತದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳ ಮಧ್ಯೆ ಚರ್ಚೆ ನಡೆಯುತ್ತೆ. ಮತ್ತೊಂದು ಕಡೆ ಭಾರತದಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ದಾಗ ಜೈಲಿಗೆ ಹೋಗಿದ್ದ ವ್ಯಕ್ತಿಗಳಿಗೆ 20,000 ರೂಪಾಯಿ ಪೆನ್ಷನ್ ಮತ್ತು ಇತರ ಬೆನಿಫಿಟ್ಸ್ ಕೊಡೋದಾಗಿ ಒಡಿಶಾ ಸರ್ಕಾರ ಅನೌನ್ಸ್ ಮಾಡಿದೆ. ಎಮರ್ಜೆನ್ಸಿಯಲ್ಲಿ ಜೈಲಿಗೆ ಹೋದ ಎಲ್ಲ ವ್ಯಕ್ತಿಗಳ ಮೆಡಿಕಲ್ ಬಿಲ್ ಅನ್ನ ಸರ್ಕಾರ ಭರಿಸುತ್ತೆ ಅಂತ ಅಲ್ಲಿನ ಗೃಹ ಇಲಾಖೆ ನೋಟಿಫಿಕೇಶನ್ ಹೊರಡಿಸಿದೆ. ಜನವರಿ 1, 2025ರಂತೆ ಬದುಕಿರೋ ಎಲ್ಲ ಅರ್ಹ ಜನರಿಗೆ ಈ ಸೌಲಭ್ಯ ಸಿಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ KFD ಭೀತಿ ಎದುರಾಗಿದೆ. ಜಿಲ್ಲೆಯ ಮತ್ತಿಕಂಡ ಗ್ರಾಮದ ಯುವಕನಲ್ಲಿ ಕಾಯಿಲೆ ಕನ್ಫರ್ಮ್ ಆಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಆತನನ್ನ ಮಣಿಪಾಲ್ಗೆ ದಾಖಲು ಮಾಡಲಾಗಿದೆ. ಆರೋಗ್ಯ ಇಲಾಖೆ ಜಿಲ್ಲಾದ್ಯಂತ ಹೈ ಅಲರ್ಟ್ ಘೋಷಿಸಿದೆ. ಕಳೆದ ವರ್ಷ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 132 ಜನರಲ್ಲಿ ಈ ಕಾಯಿಲೆ ಕಾಣಿಸಿಕೊಂಡು 4 ಪ್ರಾಣ ಕಳ್ಕೊಂಡಿದ್ರು. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕೂಡ ಇದನ್ನ ಕರೀತಾರೆ KFD ಅಂದ್ರೆ. ಪ್ರಖ್ಯಾತ ಜಲ್ಲಿಕಟ್ಟು ಆಚರಣೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಬುಧವಾರ ಮಧುರೈನ ಪಾಲಮೇಡುನಲ್ಲಿ ಜಲ್ಲಿಕಟ್ಟು ನಡೆಯಿತು. ಇದರಲ್ಲಿ 1000 ಹೋರಿಗಳು ಮತ್ತು 900 ಹೋರಿ ಪಳಗಿಸುವವರು ಪಾಲ್ಗೊಂಡಿದ್ರು. ಹಸುವಿನ ಕೆಚ್ಚಲಿಗೆ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಸುವಿನ ಮಾಲೀಕ ಕರ್ಣ ಅವರಿಗೆ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ 3.5 ಲಕ್ಷ ರೂಪಾಯಿ ವೆಚ್ಚದ 3 ಹಸುಗಳನ್ನ ಕೊಟ್ಟಿದ್ದಾರೆ ಪರಿಹಾರ ಅಂತ ಹೇಳಿದ್ದಾರೆ. ದಿಲ್ಲಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಹೊಸ ಆಫೀಸ್ ರೆಡಿಯಾಗಿದೆ. ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದನ್ನ ಇನಾಗ್ರೇಟ್ ಮಾಡಿದ್ದಾರೆ. ಇದಕ್ಕೆ ಇಂದಿರಾ ಭವನ್ ಅಂತ ಹೆಸರನ್ನ ಇಡಲಾಗಿದೆ. ಏನೋ ಮಾದಕ ವಸ್ತು ಪ್ರಕರಣದಲ್ಲಿ ನಟಿ ರಾಗಿಣಿ ದ್ವಿವೇದಿಗೆ ರಿಲೀಫ್ ಸಿಕ್ಕಿದೆ. ಯಾವುದೇ ಸಾಕ್ಷ್ಯ ಇಲ್ಲದ ಕಾರಣ ಕೇಸನ್ನ ಖುಲಾಸೆಗೊಳಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಈ ಪ್ರಕರಣ ಸಂಬಂಧ 2020ರ ಸೆಪ್ಟೆಂಬರ್ನಲ್ಲಿ ರಾಗಿಣಿಯನ್ನು ಬಂಧಿಸಲಾಗಿತ್ತು. ಅಲ್ಲದೆ ಹಲವು ದಿನಗಳ ಜೈಲುವಾಸದ ಬಳಿಕ ಜಾಮೀನಿನ ಮೇಲೆ ಹೊರಬಂದಿದ್ರು. ಈಗ ಖುಲಾಸೆಯಾಗಿದ್ದಾರೆ. ಇನ್ನು ಉಡುಪಿ ಮೂಲದ ಸಿ ಹಂಟರ್ ಅನ್ನೋ ಬೋಟ್ ಕಾರವಾರದ ಬಳಿ ಸಮುದ್ರದಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಇದರಲ್ಲಿ 8 ಮೀನುಗಾರರಿದ್ರು. ಅವರನ್ನ ಸ್ಥಳೀಯ ಮೀನುಗಾರರು ಉಳಿದವರು ರಕ್ಷಣೆ ಮಾಡಿದ್ದಾರೆ. 1 ಕೋಟಿ ರೂಪಾಯಿ ದುಡ್ಡು ಲಾಸ್ ಆಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಏನು ಮುಂಬೈನಲ್ಲಿ ಇಸ್ಕಾನ್ ನಿರ್ಮಾಣ ಮಾಡಿರೋ ರಾಧಾ ಮದನ್ ಮೋಹನ್ ಜಿ ದೇವಸ್ಥಾನವನ್ನ PM ನರೇಂದ್ರ ಮೋದಿ ಉದ್ಘಾಟನೆ ಮಾಡಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ದೇವಸ್ಥಾನವನ್ನ 9 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. ಒಳಗೆ ವೇದ ಶಿಕ್ಷಣ ಕೇಂದ್ರ, ಸಭಾಂಗಣ, ಚಿಕಿತ್ಸಾ ಕೇಂದ್ರ ಮತ್ತು ವಸ್ತು ಸಂಗ್ರಹಾಲಯವನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಏನೋ ಭಾರತದ ಷೇರುಪೇಟೆ ಹಸಿರು ಪಟ್ಟಿಯಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 224 ಪಾಯಿಂಟ್ಸ್ ಜಾಸ್ತಿಯಾಗಿ 76,724ಕ್ಕೆ ತಲುಪಿದೆ. ನಿಫ್ಟಿ 37 ಪಾಯಿಂಟ್ಸ್ ಏರಿಕೆಯಾಗಿ 23,213ಕ್ಕೆ ರೀಚ್ ಆಗಿದೆ. ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಬೆಳವಣಿಗೆ, ಡಾಲರ್ ಮುಂದೆ ರೂಪಾಯಿ ಮೌಲ್ಯದ ಚೇತರಿಕೆಯಿಂದ ಷೇರುಪೇಟೆಗೆ ಸ್ವಲ್ಪ ಜೀವ ಕಳೆ ಬಂದಿದೆ. ಅತ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಒಳ್ಳೆ ಬೈಯಿಂಗ್ ನಡೆದಿದೆ. ರಿಲಯನ್ಸ್ ಇಂಡಸ್ಟ್ರೀಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸಹಾಯದಿಂದ ಮಾರುಕಟ್ಟೆಗೆ ಬಲ ಬಂದಿದೆ. ಆದರೆ ಅತ್ತ ಮಹೀಂದ್ರಾ ಅಂಡ್ ಮಹೀಂದ್ರಾ, ಬಜಾಜ್ ಫಿನ್ಸರ್ವ್, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್ ಷೇರುಗಳು ಕುಸಿತ ಕಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 13 ಪೈಸೆ ಏರಿಕೆಯಾಗಿ 86 ರೂಪಾಯಿ 40 ಪೈಸೆ ಆಗಿದೆ. ಚೂರು ಚಿಗುರುಕೊಂಡಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 396 ರೂಪಾಯಿ ಹೆಚ್ಚಾಗಿ 78,424 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 399 ರೂಪಾಯಿ ಹೆಚ್ಚಾಗಿ 71,840 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 820 ರೂಪಾಯಿ ಹೆಚ್ಚಾಗಿ 89,550 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.